ನಮಸ್ಕಾರ ವೀಕ್ಷಕರೇ, ಟೇಸ್ಟಿ ಬೈಟ್ಸ್ ವಿತ್ ಮಧು ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತುಂಬ ಹೆಲ್ತಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಬೇಕರಿಯಲ್ಲಿ ಯಾವ ರೀತಿಯಾಗಿ ಸಿಗುತ್ತಲ್ವ ಅದೇ ರೀತಿಯಾಗಿ ಸೇಮ್ ಬೇಕರಿ ಟೇಸ್ಟ್ ಬರೋ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ರೀ ಈ ಲಡ್ಡುನ. ಇನ್ನೇನು ಚಳಿಗಾಲ ಸ್ಟಾರ್ಟ್ ಆತ್ರಿ, ನಾವು ಅದು ಇದು ತಿನ್ಬೇಕಂತ ಹೇಳಿ ನಮ್ಗೆ ಜಾಸ್ತಿ ಕ್ರೇವಿಂಗ್ಸ್ ಆಗ್ತಿರುತ್ತೆ. ಅಂಥ ಟೈಮ್ನಾಗ ದಿನಕ್ಕೆ ಒಂದು ಲಡ್ಡು ತಿನ್ನೋದ್ರಿಂದ ಒಳ್ಳೆಯ ಆಹಾರನೂ ಸಿಗುತ್ತೆ ರೀ ನಮ್ಮ ದೇಹಕ್ಕೆ, ಮತ್ತು ಒಳ್ಳೆಯ ಶಕ್ತಿ ಕೂಡ ಸಿಗುತ್ತೆ ರೀ. ಇದನ್ನು ನೋಡ್ತಿದ್ರೆ ಸೇಮ್ ಬೇಕ್ರಿಯಿಂದ ತಂದಿರೋ ಸ್ವೀಟ್ ಥರನ ಕಾಣಿಸುತ್ತೆ ರೀ. ಈಗ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ರೀ, ಮತ್ತು ಮಕ್ಳು ಇರ್ತಾರೆ ನೋಡ್ರಿ, ಅವರಿಗೆ ದಿನಾಲು ಈ ಥರ ಒಂದು ಲಡ್ಡು ಕೊಡ್ತಾ ಬಂದ್ರೆ ಅವರಿಗಿರುವಂಥ ಮೈಕೈ ನೋವಾಗಿರ್ಬೋದು ಅಥವಾ ಪ್ರೋಟೀನ್ ಮತ್ತು ಪೌಷ್ಟಿಕಾಂಶ ಕಡಿಮೆ ಆಗ್ತಿರುತ್ತಲ್ವ, ಬರೀ ಈ ಒಂದು ಲಡ್ಡು ತಿನ್ನೋದ್ರಿಂದ ಅದು ಎಲ್ಲವೂ ಸಿಗುತ್ತಂತ ಹೇಳ್ಬೋದು. ತಡ ಮಾಡಿದೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಈ ಲಡ್ಡು ಮಾಡೋದಕ್ಕೋಸ್ಕರ ನಾನಿವಾಗ ಒಂದು ಅರ್ಧ ಕಪ್ನಷ್ಟು ಗೋಡಂಬಿ, ಒಂದು ಅರ್ಧ ಕಪ್ನಷ್ಟು ಬಾದಾಮಿ ಮತ್ತು ಒಂದು ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿ, ಹಾಗೆ ಅರ್ಧ ಕಪ್ನಷ್ಟು ವಾಲ್ನಟ್ನ ತೊಗೊಂಡಿನಿ. ಇದೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ತೀರಾ ಸಣ್ಣದಾಗಿನೂ ಕಟ್ ಮಾಡ್ಕೋಬಾರ್ದು ಮತ್ತು ದಪ್ಪದಾಗಿನೂ ಕಟ್ ಹಾಗೆ ನಾನಿಲ್ಲಿ ಒಂದು ಬೌಲಷ್ಟು ಒಣ ಕೊಬ್ಬರಿ, ಅರ್ಧ ಬೌಲ್ನಷ್ಟು ಪಿಸ್ತಾ ಮತ್ತು 2 ಸ್ಪೂನಷ್ಟು ಗಸಗಸೆ ಮತ್ತು ನಮಗೆ ಹುರ್ಕೊಳಕ್ಕೆ ಬೇಕಾಗುವಷ್ಟು ತುಪ್ಪ ತೊಗೊಂಡಿನಿ. ನಾನಿಲ್ಲಿ ಒಂದು 1/4 kg ಅಷ್ಟು ಖರ್ಜೂರನ ತೊಗೊಂಡಿನಿ ರೀ. ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೋಬೋದು. ಆದಷ್ಟು ಖರ್ಜೂರನ ತುಂಬ ಸಾಫ್ಟ್ ಆಗಿರೋದನ್ನ ನೋಡಿ ತೊಗೊಳ್ರಿ. ಖರ್ಜೂರ ಬೀಜ ಎಲ್ಲ ನಾನಿಲ್ಲಿ ತೆಗೆದುಬಿಟ್ಟು ಇಟ್ಕೊಂಡಿನಿ. ಖರ್ಜೂರನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಈ ಥರ ಇಟ್ಕೊಂಡಿನಿ ನೋಡಿರಿ. ಹಾಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನು ಕುಂಬಳಕಾಯಿ ಬೀಜ ಮತ್ತು 1-2 ಟೇಬಲ್ ಸ್ಪೂನ್ ಕಲ್ಲಂಗಡಿ ಬೀಜ ಮತ್ತು 1-2 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಬೀಜ ಮತ್ತು 1-2 ಟೇಬಲ್ ಸ್ಪೂನ್ ಅಗಸೆ ಬೀಜ ಎಲ್ಲವನ್ನೂ ಸಮವಾಗಿ 2-2 ಸ್ಪೂನ್ ತೊಗೊಂಡು ಅವನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿಟ್ಟು ಫಸ್ಟ್ ಇವಾಗ ನಾನು ಒಂದೊಂದು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ್ರಿ. ನಾನಿಲ್ಲಿ ಈಗ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕಂದ್ರೂ ತೊಗೋಬೋದು, ಇಲ್ಲಾಂದ್ರೆ ಸ್ವಲ್ಪನೂ ತೊಗೋಬೋದು. ನೆಕ್ಸ್ಟ್ ನಾನಿಲ್ಲೇ ಬಾದಾಮಿನ ಹುರ್ಕೋತಾ ಇದ್ದೀನಿ, ಯಾಕಂದ್ರೆ ಬಾದಾಮಿ ಸ್ವಲ್ಪ ದಪ್ಪ ಇರುತ್ತೆ, ಅದು ಹುರಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದೆಲ್ಲವೂ ಹುರ್ಕೊಳ್ಬೇಕಾದ್ರೆ ಗ್ಯಾಸ್ ಸ್ಟವ್ನ ನಾವು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮೇಲ್ಗಡೆ ಎಲ್ಲ ಕೆಂಪಾಗಿಬಿಡ್ತೈತೆ ರೀ. ಡ್ರೈ ಫ್ರೂಟ್ಸ್ ಒಳಗೆ ಮೆತ್ತಗೆ ಹಸಿ ಹಸಿ ಆಗೇ ಇರುತ್ತೆ. ಸಮವಾಗಿ ಎಲ್ಲ ಕಡೆ ಚೆನ್ನಾಗಿ ಹುರಿಬೇಕಂದ್ರೆ ನಾವು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊತ ಹುರಿಬೇಕು. ಅದು ಕೂಡ ಅಷ್ಟೇ, ಒಂದಾದ ನಂತರ ಒಂದು ಡ್ರೈ ಫ್ರೂಟ್ಸ್ ಹಾಕಿ ನಾವು ಹುರ್ಕೊಳ್ಳೋದ್ರಿಂದ ಎಲ್ಲವೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗ್ತಾವ್ರಿ. ನೋಡ್ರಿ, ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದ್ರೆ ಸಾಕು. ಇವಾಗ ನಾನು ಕಟ್ ಇಟ್ಕೊಂಡಿರುವಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ರೀ. ಗೋಡಂಬಿ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರೀ ಕಲರ್ ಚೇಂಜ್ ಆಗೋವರೆಗೂ. ಗೋಡಂಬಿಯಲ್ಲಿ ಶುಗರ್ ಅಂಶ ಕಡಿಮೆ ಇರುತ್ತೆ ರೀ, ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಹಂಗೆ BP ಹಾಗೆ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತಂತ ಹೇಳ್ಬೋದು ರೀ. ಇದು ಹುರಿದಾದ್ಕೊಂಡ ನಂತರ ರೀ ಇವಾಗ ನಾನು ವಾಲ್ನಟ್ ಸೇರಿಸ್ಕೊಳ್ತಾ ಇದ್ದೀನಿ ರೀ. ವಾಲ್ನಟ್ ಸಹ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರೀ. ವಾಲ್ನಟ್ಟಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ ರೀ, ಮತ್ತು ಫೈಬರ್ ಅಂಶ ಮತ್ತು ಇತರೆ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಇದು ನಮ್ಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರೀ, ಮತ್ತು ನಮ್ಮ ಮೆದುಳಿನ ಫಂಕ್ಷನ್ಸ್ ಸುಧಾರಿಸ್ತಾವ್ರಿ, ಮತ್ತು ನಮ್ಗೆ ತೂಕ ನಿರ್ವಹಣೆಗೂ ಇದು ಸಹಾಯ ಮಾಡುತ್ತಂತ ಹೇಳ್ಬೋದು ರೀ. ಇದು ಹುರಿದಾದ ನಂತರ ಪಿಸ್ತಾ ಸೇರಿಸ್ಕೊಳ್ತಾ ಇದ್ದೀನಿ ರೀ. ಇದು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರೀ. ಪಿಸ್ತಾದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ ಶುಗರ್ನ ಮತ್ತು BPನ ಮತ್ತು ಬ್ಲಡ್ ಕೊಲೆಸ್ಟ್ರಾಲ್ನ ಮತ್ತು ನಮಗೆ ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತೆ ರೀ, ಮತ್ತು ನಮ್ಮ ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಪಿಸ್ತಾ ಸಹಾಯ ಮಾಡುತ್ತಂತ ಹೇಳ್ಬೋದು ರೀ. ನೆಕ್ಸ್ಟ್ ನಾನಿಲ್ಲಿ ಒಣ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರೀ ಕಲರ್ ಚೇಂಜ್ ಆಗೋವರೆಗೂ. ಒಣ ದ್ರಾಕ್ಷಿ ನಾವು ತಿನ್ನೋದ್ರಿಂದ BP ಕಂಟ್ರೋಲ್ನಲ್ಲಿರುತ್ತೆ ರೀ, ಹಾಗೆ ನಮ್ಮದು ಕಣ್ಣಿನ ದೃಷ್ಟಿನ ಹೆಚ್ಚಿಸುತ್ತೆ. ಬ್ಲಡ್ನು ಸಹ ಚೆನ್ನಾಗಿ ಇಂಪ್ರೂವ್ ಆಗೋ ಥರ ಮಾಡುತ್ತೆ ರೀ. ಒಣ ದ್ರಾಕ್ಷಿ ನಮ್ಮ ಜೀರ್ಣಕ್ರಿಯೆನೂ ಸಹ ಚೆನ್ನಾಗಿ ಮಾಡುತ್ತೆ ಅಂತಂದ್ರೆ ಹೇಳ್ಬೋದು ರೀ. ಈ ಒಂದು ಲಡ್ಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ರೀ. ಕೂದಲದ ಮತ್ತು ಚರ್ಮದ ಆರೋಗ್ಯ ಸುಧಾರಿಸುತ್ತೆ ರೀ. ಇವಾಗ ನೋಡ್ತಿರ್ಬೋದು ನೀವು, ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರಿದವ್ರಿ. ಇವಾಗ ನಾನು ಇವನ್ನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಮತ್ತು ಇದು ಹಾಲು ಉಣಿಸುವ ತಾಯಂದ್ರಿಗೆ ಮತ್ತು ಮಕ್ಕಳಿಗಂತೂ ಭಾಳ ಚಲೋ ರೀ. ಇದು ಈ ಲಡ್ಡು ಒಂದು ತಿನ್ನೋದ್ರಿಂದ ನಮ್ದು ಇಮ್ಯುನಿಟಿ ಭಾಳ ಸ್ಟ್ರಾಂಗ್ ಆಗುತ್ತೆ ಅಂತಲೂ ಹೇಳ್ಬೋದು ರೀ. ಇವಾಗ ನಾನು ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ನೀಟಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ
ಇದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ತುಪ್ಪ ಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ ನಂತರ ಎಲ್ಲ ಬೀಜನೂ ಅಂದರೆ ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜನ ಮಿಕ್ಸ್ ಮಾಡಿ ಹಾಕ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ನಮಗೆ ಎಲ್ಲ ಬೀಜ ತಿನ್ನೋದ್ರಿಂದ ನಮ್ಗೆ ಹೆಲ್ತಿಗೆ ಭಾಳ ಬೆನಿಫಿಟ್ ಐತೆ ಅಂತಲೇ ಹೇಳ್ಬೋದು. ಅಗಸೆ ಬೀಜ ತಿನ್ನೋದ್ರಿಂದ ಅದರಲ್ಲಿ ಪೋಷಕಾಂಶ ಗುಣಗಳು ಜಾಸ್ತಿಯಾಗಿರುತ್ತೆ, ಪ್ರೋಟೀನ್ಸ್, ಫೈಬರ್. ಮೇಯ್ನಾಗಿ ಇದ್ರಾಗ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದರಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಮತ್ತು BP, ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಮತ್ತು ನಮಗೆ ತೂಕ ನಿಯಂತ್ರಣ ಮಾಡೋಕ್ಕೆ ಸಹಾಯನೂ ಮಾಡುತ್ತೆ. ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಜಿಂಕ್, ಮ್ಯಾಗ್ನೀಷಿಯಮ್, ಐರನ್ ಹೆಚ್ಚಾಗಿರೋದ್ರಿಂದ ನಮ್ಗೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಮತ್ತು BP ಕಂಟ್ರೋಲ್ ಮಾಡುತ್ತೆ. ಇದನ್ನು ತಿನ್ನೋದ್ರಿಂದ ನಮ್ಮದು ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಇದು ಹಾರ್ಟಿಗೂ ಕೂಡ ಒಳ್ಳೆಯದಂತ ಹೇಳ್ಬೋದು. ಕಲ್ಲಂಗಡಿ ಬೀಜ ತಿನ್ನೋದ್ರಿಂದ ನಮಗೆ ಇದರಲ್ಲಿ ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮ್, ಐರನ್ ಮತ್ತು ವಿಟಮಿನ್ ಅಂತ ಪೋಷಕಾಂಶಗಳು ಜಾಸ್ತಿಯಾಗಿ ಸಿಗ್ತಾವೆ. ಇದನ್ನು ತಿನ್ನೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಕೂದಲ ಉದುರೋದನ್ನು ಕ್ರಮೇಣವಾಗಿ ತಡಿಬೋದು. ಸೂರ್ಯಕಾಂತಿ ಬೀಜ ತಿನ್ನೋದ್ರಿಂದ ಇದ್ರಾಗ ವಿಟಮಿನ್ E ಹೇರಳವಾಗಿರುತ್ತೆ ಮತ್ತು ಮ್ಯಾಗ್ನೀಷಿಯಮು, ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಚರ್ಮದ ಆರೋಗ್ಯವನ್ನು ಸಹ ಸುಧಾರಿಸುತ್ತೆ ಮತ್ತು ಕರಳಿಂದು ಬ್ಯಾಕ್ಟೀರಿಯಾ ಆಮೇಲೆ ಕರಳು ಫಂಕ್ಷನ್ಸ್ ಚಲೋ ಆಗಿಟ್ಕೊಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನಾವು ಚೆನ್ನಾಗಿ ಎಲ್ಲ ಬೀಜನ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಈಗ ನಾನು ಇದಕ್ಕೆ 1 ಬೌಲ್ನಷ್ಟು ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ ತಿನ್ನೋದ್ರಿಂದ ನಾವು ಬ್ಲಡ್ ಶುಗರ್ ಲೆವೆಲ್ನ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ನಲ್ಲಿ ಇರಿಸುತ್ತೆ. ಆಗ ಇದರಲ್ಲಿ ಫೈಬರ್ ಅಂಶ ಇರುತ್ತೆ. ಇದು ಕರಳಿನ ಆರೋಗ್ಯಕ್ಕೂ ಜಾಸ್ತಿ ಸಹಾಯ ಮಾಡುತ್ತಂತ ಹೇಳ್ಬೋದು. ಒಣ ಕೊಬ್ಬರಿ ತಿನ್ನೋದ್ರಿಂದ ನಮಗೆ ಭಾಳ ಹೆಲ್ತಿಗೆ ಬೆನಿಫಿಟ್ಸ್ ಐತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರನೂ ನಾವು ಚೆಂದಂಗೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಕೈ ಆಡಿಸ್ಕೊಂತ ನಿಧಾನವಾಗಿ ಹುರ್ಕೊಳ್ತಾ ಕೊಬ್ಬರಿ ತಿನ್ನೋದ್ರಿಂದ ಇದು ನಮಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಇದರಲ್ಲಿ ಕಬ್ಬಿಣ, ಮ್ಯಾಗ್ನೀಷಿಯಮ್, ರಂಜಕದಂಥ ಖನಿಜಾಂಶಗಳ ಉತ್ತಮವಾಗಿರ್ತವೆ. ಇದರ ಜೊತೆಗೆ ಜೀವಸತ್ವಗಳು ಮತ್ತು ಫೈಬರ್ನು ಸಹ ಇದು ಹೊಂದ್ಕೊಂಡೈತಿ. ಆಮೇಲೆ ಜೀವಸತ್ವಗಳಾದ ವಿಟಮಿನ್ B3, ರಿಬೋಫ್ಲಾವಿನ್ ಮತ್ತು B12, ಪ್ಯಾಂಥೋಯಮ್ ಆಮ್ಲ, ವಿಟಮಿನ್ B5 ಮತ್ತು ವಿಟಮಿನ್ B6ನಂಥ ಜೀವಸತ್ವಗಳು ನಮ್ಗೆ ಬಾಡಿಗೆ ಸಿಗ್ತಾವಂತ ಹೇಳ್ಬೋದು. ಈ ಲಡ್ಡು ಥೈರಾಯ್ಡ್ ಇದ್ದವರು ತಿನ್ಬೋದು. ಇದರಿಂದ ಥೈರಾಯ್ಡ್ ಕಂಟ್ರೋಲ್ ಹಾಕೋಂತನ ಬರುತ್ತೆ ಮತ್ತು ಜಾಸ್ತಿ ವಯಸ್ಸಾಗಿರ್ತೈತಲ್ಲ ಅವರಿಗೆ ಜಾಯಿಂಟ್ ಪ್ರಾಬ್ಲಮ್ಸ್ ಮತ್ತು ಬೋನ್ಸ್ ಪ್ರಾಬ್ಲಮ್ಸ್ ಇದ್ದವರು ದಿನ ಸಹ ಇದು ಅಂತ ಲಡ್ಡು ತಿನ್ನೋದ್ರಿಂದ ಅವರಿಗೆ ಜಾಸ್ತಿ ಶಕ್ತಿ ಸಿಗುತ್ತಂತ ಹೇಳ್ಬೋದು. ಇವಾಗ ನೋಡ್ರಿ, ನಾನೆಲ್ಲ ಬೀಜನ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆದಷ್ಟು ಸಣ್ಣಗೆ ಪೇಸ್ಟ್ ರೀತಿಯಾಗಿ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಥರ ರೆಡಿ ಆಗಿದೆ. ನಾನಿಲ್ಲಿ ಮತ್ತೆ ಒಂದು ಕಡಾಯಿಗೆ ಇನ್ನೂ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಖರ್ಜೂರ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಈ ಥರ ಎಲ್ಲ ಕಡೆನೂ ಪ್ರೆಸ್ ಮಾಡ್ತಾ 1-2 ನಿಮಿಷ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಆಮೇಲೆ ಬಿಸಿ ಆದ ತಕ್ಷಣ ಸಾಫ್ಟ್ ಆಗುತ್ತೆ. ಇದು ನೀವು ಈ ಥರ ಖರ್ಜೂರ ಹಾಕೋದು ಬೇಡ ಅಂತ ಅಂದ್ಕೊಂಡ್ರೆ ನೀವು ಬೆಲ್ಲನೂ ಕೂಡ ಉಪಯೋಗಿಸ್ಕೋಬೋದು. ನೋಡಿ ಇಷ್ಟು ಸಾಫ್ಟ್ ಆಯಿತು ಅಂತ. ಇದು ನಮಗೆ ಹೆಂಗೆ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ಥರ ನೀವು ಸ್ಪೂನಲ್ಲಿ ತೊಗೊಂಡಾಗ ಜಸ್ಟ್ ಈ ರೀತಿ ಮಾಡಿದಾಗ ಕೆಳಗೆ ಬೀಳಬೇಕು. ಆವಾಗ ನಮಗಿದು ಸ್ಮೂತಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಮೊದಲೇ ಹುರ್ಕೊಂಡು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಎಲ್ಲಾಗೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿ ಇರುವಾಗಲೇ ನಮ್ಗೆ ಉಂಡೆ ಕಟ್ಕೊಳ್ಳೋಕೆ ಬರೋದಿಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಮತ್ತು ನಾನಿವಾಗ ಇಲ್ಲಿ ಮೊದಲೇ ಹುರಿದು ಇಟ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಬೀಜನೂ ಸಹ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವೂ ಸೇರಿಸಾದ ನಂತರ ಈ ಹಂತದಲ್ಲಿ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸು ಮತ್ತು ಬೀಜ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಥರ ನಾನಿಲ್ಲೇ ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮೊದಲೇ ಬಿಸಿ ಮಾಡಿಟ್ಕೊಂಡಂಥ ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕೊಳ್ಳೋದ್ರಿಂದ ನಮ್ಮ ಲಡ್ಡುಗೆ ಒಂದು ಖಂಡಿತ ಒಳ್ಳೆ ಪರಿಮಳ ಬರುತ್ತಂತ ಹೇಳ್ಬೋದು.
ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇವಾಗ ಇದು ಬಿಸಿ ಇರುವಾಗಲೇ ನಮಗೆ ಉಂಡೆ ಕಟ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಒಂದು ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಸೇರಿಸಿ, ಅಂದರೆ ಈ ಖರ್ಜೂರ ಪೇಸ್ಟ್ ಇದೆ ಅಲ್ವಾ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಥರ ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಕಟ್ಕೊಳ್ಬೋದು. ನೀವು ಬೇಕಂದರೆ ಈ ಥರ ಬೇಕರಿಯಲ್ಲಿ ಸಿಗೋ ಥರ ಉಂಡೆ ಆದರೂ ಮಾಡ್ಕೊಳ್ಬೋದು. ಆದರೆ ಇಲ್ಲಾಂದರೆ ಇದು ಒಂದು ಪ್ಲೇಟಿಗೆ ಹಾಕಿ ಚೆನ್ನಾಗಿ ಸಮವಾಗಿ ಹರಡ್ಕೊಂಡು ಬಿಟ್ಟು ಬರ್ಫಿ ಥರನೂ ನೀವು ಕಟ್ ಮಾಡ್ಕೊಳ್ಬೋದು. ಬಟ್ ನನಗೆ ಈ ಥರ ಉಂಡೆನೇ ಇಷ್ಟ, ಹಾಗಾಗಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ಭಾಳ ಸುಲಭ ಮತ್ತು ಮುರಿದೋಗೋದು, ಸೀಳೋಗೋದು ಆ ಥರ ಏನೂ ಆಗೋದಿಲ್ಲ. ಇದನ್ನು ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 2ರಿಂದ 3 ವಾರಗಳ ಇಟ್ಕೊಂಡು ತಿನ್ಬೋದು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಬಾಯ್.